ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಟೈಮ್ ಬಂದ್ಬಿಟ್ಟು ರಾತ್ರಿ ನೋಡ್ಬೋದು, ಈಚೆ ಎಲ್ಲ ಒಂದು ರಾತ್ರಿ 11 ಗಂಟೆ ಆಗಿದೆ. ಇಲ್ಲಿ ಯಾಕೋ ಒಂಚೂರು ಗಾಡಿಲಿ ಒಂಥರ ಸೌಂಡ್ ಬರ್ತಾ ಇತ್ತು, ಬಟ್ ಇಲ್ಲೇನು ಸೌಂಡ್ ಬರ್ತಿಲ್ಲ ಗೈಸ್. ಸುಸ್ತಾಗ್ಬಿಟ್ಟೈತೆ, ಏನು ತಿಂದಿಲ್ಲ ಇನ್ನು. ಬೆಳಗ್ಗೆ ಟೀ ಕುಡಿದಿದ್ದು ಅಷ್ಟೇ. ಅಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸು 3200 ಚಿಲ್ಲರೆ ಆಗ್ತಿರ್ಲಿಲ್ಲ. ಹೆಂಗೆ ಅಂತ ಒಂದು 120 ರೂಪಾಯಿ ಟೋಲ್ದು ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಏನಕ್ಕಂದ್ರೆ ಟೋಲ್ ಕಟ್ಟಾಗಿಲ್ಲ, ಬಟ್ ಆ್ಯಪಲ್ಲಿ ಕಟ್ಟಾಗಿದೆ ಅಂದ್ಬಿಟ್ಟು ಒಂದು 120 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಈ ಬಂಗಾರಿ ಓನಮ್ಮ, ಈ ಸೋಪು ಮಗನೇ, ಸೋಪು, ಬಟ್ಟೆ ಒಗೆ ಸೋಪಮ್ಮ. ಏನಮ್ಮ ಏನು ತಂದಿಲ್ಲ ಅಂತ ಕೇಳ್ತಾವನು ಇವನು. ಏನು ತಂದಿಲ್ಲ ಮಗ ನಿಮಗೆ ನಾನು. ನಿಧಾನ 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 ನಿಧಾನ. ಹಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಐ ಆಮ್ ಆಲ್ಸೋ CEO. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಅಲ್ಲಿ ಚೆನ್ನಾಗಿರೋ ಅಂದ್ಕೊಳ್ತೀನಿ. ಸೊ ಟೈಮ್ ಬಂದ್ಬಿಟ್ಟು ಹತ್ತತ್ರ ಒಂದು 11 ಗಂಟೆ. ಹೋಗುವ. ಡ್ಯೂಟಿ ಮಾಡೋಣ ಅಂತೇಳಿ ಹೊರಟಿದ್ದೀನಿ. ಮಾಡಿರೋಂಥ ವಿಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ, ವ್ಲಾಗ್ ಮಾಡಿರಲಿಲ್ಲ. ಸೊ ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಹೆಲ್ತ್ ಇಶ್ಯೂ ಆಗ್ಬಿಟ್ಟಿದೆ ಆಯ್ತಾ. ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದ್ದೀನಿ ಅಂತ ಅನಿಸ್ತೈತೆ ಗೈಸ್ ಆಯ್ತಾ. ಈ ಒಂದಷ್ಟು ತಲೆನೋವು, ಏನೇ ಒಂದು ನನಗೆ ಒಂದಷ್ಟು ಟೆನ್ಷನ್ಗಳಿರುತ್ತಲ್ಲ ನಾರ್ಮಲ್ ಆಗಿ. ಸೊ ಆ ಟೆನ್ಷನ್ನ ಸ್ವಲ್ಪ ಜಾಸ್ತಿ ತಲೆಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀನಿ ನಾನು. ಸೊ ಆ ಒಂದು ರೀಸನಿಂದ ಹೆಲ್ತ್ ಬಗ್ಗೆ ಜಾಸ್ತಿ ಗಮನ ಕೊಡೋಕೆ ಆಗ್ತಿಲ್ಲ. ಸೊ ಅದರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಗಳು ಆಗ್ತಾ ಇದೆ. ಇವತ್ತು ಡ್ಯೂಟಿ ಮಾಡಿಕೊಂಡು ಬೆಳಗ್ಗೆ ತನಕ ಎಷ್ಟಾಗತ್ತೆ ಏನು ಎತ್ತ ಮಾಡ್ಕೊಂಡು ಬರೋಣ. ಮಾಡ್ಕೊಂಡು ಬಂದ್ಬಿಟ್ಟು ನಾಳೆಯಿಂದ ಗೈ ಸ್ವಲ್ಪ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಸ್ವಲ್ಪ ಫುಡ್ಡಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು. ಸೊ ನೋಡುವ ಆಯಿತಾ. ಸೊ ಬನ್ನಿ ಹೋಗೋಣ. ಡ್ಯೂಟಿ ಎಷ್ಟಾಗತ್ತೆ, ಎಷ್ಟು ಸಂಪಾದನೆ ಮಾಡ್ಕೊಂಡು ಬರೋಕ್ಕಾಗತ್ತೆ ಮಾಡ್ಕೊಂಡು ಬರೋಣ. ಟ್ರಾಫಿಕ್ಕು ಇರೋದಿಲ್ಲ, ಬಿಸಿಲು ಇರೋದಿಲ್ಲ. ಸೊ ನೋಡೋಣ. ಇಲ್ಲಿ ಯಾಕೋ ಒಂಚೂರು ಗಾಡಿಲಿ ಒಂಥರ ಸೌಂಡ್ ಬರ್ತಾಯಿತ್ತು, ಚೆಕ್ ಮಾಡೋಣ ಅಂತ ಬಂದೆ, ಬಟ್ ಇಲ್ಲೇನು ಸೌಂಡ್ ಬರ್ತಿಲ್ಲ ಗೈಸ್. ಸೊ ಲೊಕೇಶನ್ ಹತ್ತತ್ರ ಒಂದು ಯಾವುದೋ ಕಾಡು ಚಿಕ್ಕನಲ್ಲೇನೋ ಯಾವುದೋ ಲೊಕೇಶನ್. ಸೊ ಬಂದಿದ್ದೀನಿ, ಡ್ರಾಪ್ ಮಾಡಿದೆ. ಸೊ ಟೈಮ್ ಬಂದ್ಬಿಟ್ಟು 2 ಗಂಟೆ ಆಗೈತೆ ಗೈಸ್ ಆಯಿತಾ. 2 ಗಂಟೆ ಟೈಮು. ಅರ್ನಿಂಗ್ಸ್ ಹತ್ತತ್ರ ಒಂದು 1200 ರೂಪಾಯಿ ಆಗಿರ್ಬೋದು ಆಯಿತಾ. 3 ಟ್ರಿಪ್ ಆಗೈತೆ. ಸೊ ಯಾವುದ್ರಲ್ಲೇ ಎಷ್ಟಿಷ್ಟ ಆಗೈತೆ ಅಂತ ಹೇಳೋಕೆ ಹೋಗಲ್ಲ. ಸುಮ್ಮನೆ ಯಾಕೆ ನಾನು ಆ ಒಂದು ಆ್ಯಪ್ಗಳ ಹೆಸರು ಹೇಳೋದು ಸುಮ್ಮನೆ, ಆಮೇಲೆ ನೀವುಗಳು ಬೈಕ್ ಹೇಳೋದು ಅದೆಲ್ಲ ಬೇಡ. ಸೊ ಅದಕ್ಕೋಸ್ಕರ ಹೇಳೋಕೆ ಹೋಗಲ್ಲ. ಸೊ ನೋಡೋಣ, ಟೈಮ್ ನೋಡ್ಬೋದು 2:08 ಆಗೈತೆ. ಸೊ ವೆಯ್ಟಿಂಗು ನೆಕ್ಸ್ಟ್ ಬುಕ್ಕಿಂಗ್ಗೆ. ಸೊ ಟೈಮ್ ಬಂದ್ಬಿಟ್ಟು 6:15. ಸೊ ಅದತ್ರ ಇವಾಗ ದೇವನಹಳ್ಳಿ ರೂಟಲ್ಲಿ ಇದ್ದೀನಿ. ಸೊ ನೋಡ್ಬೋದು ನೀವು, ದೇವನಹಳ್ಳಿ ಹೈವೇ ಹತ್ರ ಇದ್ದೀನಿ. ಏರ್ಪೋರ್ಟಿಂದ ಒಂದು ಡ್ರಾಪ್ ಇತ್ತು, ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಟ್ಟು ಇನ್ನೊಂದು ರಿಸರ್ವೇಷನ್ ಇದೆ 7:15 ತೊಗೊಂಡಿದ್ದೆ. ಸೊ ಹಂಗೆ ಹೋಗೋಣ ಅಂತ ಬಂದೆ. ಟೀ ಕುಡ್ದಿರಲಿಲ್ಲ ಗೈಸ್, ಅದಕ್ಕೋಸ್ಕರ ಟೀ ಹಿಂದ್ಗಡೆ ಟೀ ಇದೆ. ಸೊ ಹೋಗಿ ಟೀ ಕುಡ್ಕೊಂಡು, ಟೀ ಅಂಗಡಿ ಇದೆ ಇಲ್ಲೇ. ಸೊ ಟೀ ಕುಡ್ಕೊಂಡು ಬರೋಣ. ಗೈಸ್ ಇವಾಗೊಂದು ಇದು ಕರ್ಕೊಂಡೋಗಿ ಬಿಡ್ತೀನಿ. ಸೊ ಅದೊಂದೇ ಲಾಸ್ಟು, ಅದನ್ನು ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಹೋಗೋದಷ್ಟೇ. ಸೊ ಟೀ ಕುಡ್ಕೊಂಡು ಒಂದು ಬಿಸ್ಕೆಟ್ ತೊಗೊಂಡಿದ್ದೀನಿ ನೋಡಿ ಗೈಸ್, ಬೇಕು. ಯಾಕೋ ಇವತ್ತು ಸ್ವಲ್ಪ ಹೊಟ್ಟೆ ಹಸಿದೈತೆ, ಅದಕ್ಕೆ ಒಂದು 2 ಬಿಸ್ಕೆಟ್ ತಿಂದೆ. ಮತ್ತು ನನಗೆ ಯಾಕೋ ಸ್ವಲ್ಪ ಬಾಡಿ ಪೇನ್ ಜಾಸ್ತಿ ಐತೆ. ಪೇನ್ ಕಿಲ್ಲರ್ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಸೊ ಆದರೂ ಕಡಿಮೆ ಆಗ್ತಿಲ್ಲ. ಆಲ್ಮೋಸ್ಟ್ ಒಂದು ವಾರದಿಂದ ನನಗೆ ಬಾಡಿ ಪೇನ್ ಇರೋದು. ಸೊ ಎಲ್ಲ ತೋರಿಸ್ಬೇಕು.
ಹಿಂಗಾದ್ರೆ ಆಗಲ್ಲ ಗೈಸ್. ಮತ್ತು ಊಟದಲ್ಲೂ ಅಷ್ಟೇ ಹಿಂಗೆ ಹೇಳ್ದಂಗೆ ಊಟದಲ್ಲಿ ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಮಾಡಿಕೊಂಡು ಬೇರೆ ಥರ ಶೆಡ್ಯೂಲ್ ಮಾಡ್ಕೊಂಡು ಊಟ ಮಾಡೋ ಥರ ಮಾಡ್ಕೋಬೇಕು, ಇಲ್ಲ ಸುಮ್ಮನೆ ಆರೋಗ್ಯ ಹಾಳೋಗುತ್ತೆ. ಪಿಕಪ್ ಬಂದೆ, ನಂದಿ ಹಿಲ್ಸ್ ಹತ್ರ, ನಂದಿ ಹಿಲ್ಸ್ಗೆ ಹೋಗೋ ರೋಡಲ್ಲಿ ಒಂದು ರೆಸಾರ್ಟ್ ಇದೆ ನೋಡಿ. ಸೊ ಅದೇ ರೆಸಾರ್ಟು ಪ್ಯಾಸೆಂಜರ್ ಬರ್ತಿದ್ದಾರೆ ನೋಡಿ, ಅಲ್ಲಿ ಕರ್ಕೊಂಡು ಹೋಗಲ್ಲ, ಡ್ರಾಪ್ ಮಾಡಿ ಬನ್ನಿ ರೆಸಾರ್ಟ್. ದುಡ್ಡು ಓ ನಮ್ಮ ದುಡ್ಡು ಓನ್ ಮಾಡ್ತೀಯ ಮಗನೇ, ಏ ಬಂಗಾರಿ. ಓ ನಮ್ಮ ಈ ಸೋಪು ಮಗನೇ, ಸೋಪು ಬಟ್ಟೆ ಒಗೆ ಸೋಪಮ್ಮ, ಬಬ್ಬ ಅಲ್ಲ ದುತ್ತಿಯನ್ನ ಇನ್ನು ಮಲ್ಗ್ಯವನ ದುತ್ತಿ. ಗೈಸ್ ಫೈನಲಿ ಮನೆಗೆ ಬಂದಾಯ್ತು, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ. ಏನಮ್ಮ ಏನು ತಂದಿಲ್ಲ ಅಂತ ಕೇಳ್ತಾವನು ಇವನು. ಏನು ತಂದಿಲ್ಲ ಮಗ ನಿಮಗೆ ನಾನು. ನಿಧಾನ ಮಗನೇ. ಓ ನಮ್ಮ ಏನು ತಂದಿಲ್ಲ, ಆಮೇಲೆ ತಕ್ಕೊಡ್ತೀನಿ ಇರು ಬಬ್ಬ. ಆಮೇಲೆ ತಗೊಂಬತ್ತೀನಿ ಆಮೇಲೆ ಹೋಗೋದು. ಆಯ್ತು ಹೋಗೋದಿರಮ್ಮ, ಆಮೇಲೆ ತಕ್ಕೊಡ್ತೀನಿ. ಡ್ರೈ ಫ್ರೂಟ್ಸ್ ತಿನ್ನೋದ ಅಂತ ಸುಸ್ತಾಗ್ಬಿಟ್ಟೈತೆ, ಏನು ತಿಂದಿಲ್ಲ ಇನ್ನು. ಬೆಳಗ್ಗೆ ಟೀ ಕೊಡ್ತಿದ್ದು ಅಷ್ಟೇ ಅಲ್ಲಿ. ಸ್ವಲ್ಪ ಡ್ರೈ ಫ್ರೂಟ್ಸು, ಅಲ್ಲೊತ್ತಂದು ನೋಡೋನು ಬಾಯ್ ಬಿಡ್ತೀನಿ ಕೊಡು ಕೊಡೋರಿ. ಬರೀ ಕಿತ್ಕೊಂಡು ತಿನ್ನೋದಾಗೋಯ್ತು ಪಾಪ ಇವನು. ಏನಮ್ಮ ಏನು ಗೈಸ್, ಇವತ್ತಿನ ಸಂಪಾದನೆ ಬಂದ್ಬಿಟ್ಟು 3200 ಚಿಲ್ಲರೆ ಆಗೈತೆ. 3200 ಚಿಲ್ಲರೆ ಆಗ್ತಿರ್ಲಿಲ್ಲ. ಹೆಂಗೆ ಅಂತ ಒಂದು 120 ರೂಪಾಯಿ ಟೋಲ್ದು ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಏನಕ್ಕಂದ್ರೆ ಟೋಲ್ ಕಟ್ ಆಗಿಲ್ಲ, ಬಟ್ ಆ್ಯಪಲ್ಲಿ ಕಟ್ ಆಗಿದೆ ಅಂದ್ಬಿಟ್ಟು ಒಂದು 120 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಸೊ ಅದು ಸೇರಿ 3200 ಚಿಲ್ಲರೆ ಆಗಿರೋದು. ಸೊ ಬಟ್ ನನಗೆ ಉಳ್ಕೊಂಡಿರೋದು ಬಂದ್ಬಿಟ್ಟು ಡೀಸೆಲ್ ಎಲ್ಲ ಹೋಗಿ ನನಗೆ ಮಿಕ್ಕೊಂಡಿರೋದು ಬಂದ್ಬಿಟ್ಟು 1800 ರೂಪಾಯಿ 800 ಚಿಲ್ಲರೆ ಏನೋ ಮಿಕ್ಕೊಂಡೈತೆ. ಆಯ್ತಾ ಗೈಸ್, ಟೀ ಕುಡಿಯೋದಷ್ಟೇ, ಸಂಜೆ ಆಯಿತು. ಸೊ ಇನ್ನೊಂದು ಡ್ಯೂಟಿಗೆ ಹೋಗಿ ಬಂದೆ, ಒಂದು ರಿಸರ್ವೇಷನ್ ಟ್ರಿಪ್ ಇತ್ತು. ಸೊ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಏರ್ಪೋರ್ಟ್ಗೆ ಕಾರ್ದು ಆಯಿಲ್ ಚೇಂಜ್ ಮಾಡಿಸ್ಬೇಕಿತ್ತು, ಆಯಿಲ್ ಸರ್ವಿಸ್ ಮಾಡಿಸ್ಬೇಕಿತ್ತು. ಸೊ ಆಯಿಲ್ ಸರ್ವಿಸ್ ಮಾಡಿಸ್ಕೊಂಡು ಇವಾಗ ಬಂದಿದ್ದೀನಿ. ಬಂದ್ಬಿಟ್ಟು ಟೀ ಕುಡಿತಾ ಇದ್ದೀವಿ. ದುಡ್ಡು ತಿಕ್ಕ ಡುಬಿಲ್ ಏನ ದುಡ್ಡು ಪಪ್ಪಾನ ಹೇಳಲೇ ಪಪ್ಪ ಊಟ ಹಾಕಲ್ಲ ಹೇಳು. ಪಪ್ಪ ಊಟ ಹಾಕಲ್ಲ ಆಮೇಲೆ ಹೇಳು. ಜಾಣ ಮಜಾ ಆಯಾ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತು ನೋಡಿದ್ರಲ್ಲ ಇವತ್ತಿನ ದಿನಚರಿ. ಸೊ ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ. ಸೊ ಅಲ್ಲಿಯವರೆಗೂ ಟೇಕ್ ಕೇರ್, ಸಿಯಾ, ಬಾಯ್ ಬಾಯ್ ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.